ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ನಾವು 5 ವರ್ಷಕ್ಕೆ ತೀರ್ಮಾನ ಮಾಡಿದ್ದು. ಮಧ್ಯದಲ್ಲಿ ಏನೇನು ಬೆಳವಣಿಗೆ ಆಗುತ್ತೋ ನಮಗೆ ಗೊತ್ತಿಲ್ಲ. ಗೃಹ ಸಚಿವ ಪರಮೇಶ್ವರ್ ಬಾಂಬ್ ಸಿಡಿಸ್ತಾ ಇದ್ದಾರೆ. ಅಲ್ಲಿಗೆ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯ ಅವರಿಗೆ. ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ನಮ್ಗೇನ್ ಗೊತ್ತು, ಏನ್ ಮಾಡಕ್ಕಾಗತ್ತೆ, ಮಧ್ಯದಲ್ಲಿ ಏನಾದ್ರೂ ಆದ್ರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆದ್ರೆ ನ್ಯೂಸ್ ಪೆಗ್ ಯಾವ್ದು ಕೇಳಿದ್ರೆ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಇತ್ತು. ಈ ಕಾರಣಕ್ಕೆ 5 ವರ್ಷ ಕೂಡ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಯೂಶಲಿ ಸಿಎಲ್ಪಿ ನಾಯಕರನ್ನು ಹಂಗೆ ಆಯ್ಕೆ ಮಾಡೋದು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನೀ ಕೊಡೆ ನಾ ಬಿಡೆ ಅನ್ನೋ ಪರಿಸ್ಥಿತಿಯ ಮುನ್ನೆಲೆಯಲ್ಲಿರುವಂತಹ ಮೀಟಿಂಗ್ಗಳಿವೆಲ್ಲವೂ ಕೂಡ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ. ತುಂಬಾ ಇಂಪಾರ್ಟೆಂಟ್ ಆಗಿ ಅಹಿಂದ ನಾಯಕತ್ವ ಮತ್ತು ಅಹಿಂದ ಸಮಾವೇಶದ ಮೂಲಕ ಹೈಕಮಾಂಡ್ ಒಂದು ಸಂದೇಶ ಕೊಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ, ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಂಗಿತ್ತು. ಒಂದು. ಎರಡನೇದಾಗಿ ಸಿಎಲ್ಪಿ ಮೀಟಿಂಗ್ ನಲ್ಲಿ ಡಿಸೈಡ್ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಅವ್ರಿಗೆ ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಕೂಡ ಸೂಚ್ಯವಾಗಿ ತಿಳಿಸಿದ್ರು. ಮಮತಾ, ಯತೀಂದ್ರ ಅವ್ರ ಹೇಳಿಕೆ ನಂತರ ನಿನ್ನೆ ಸಿದ್ದರಾಮಯ್ಯ ಅವ್ರ ಹೇಳಿಕೆ, ಈ ಬೆನ್ನಲ್ಲೇ ಡಿ.ಕೆ. ಶಿವರು ಡೆಲ್ಲಿಗೆ ಹೋಗಿ ಬಂದಿರೋದು, ಇವೆಲ್ಲ ವಿದ್ಯಮಾನಗಳನ್ನ ಇಟ್ಕೊಂಡು ನೋಡಿದ್ರೆ ಎಲ್ಲ ಒಂದ್ ಕಡೆ ನವೆಂಬರ್ ಕ್ರಾಂತಿ ಖಚಿತ, ಪುನಾರಚನೆ ಆಗುತ್ತೋ ಕ್ರಾಂತಿ ಆಗುತ್ತೋ ಅನ್ನೋ ಚರ್ಚೆಗಳು ನಡೀತಾ ಇದಾವೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಪರ ಇರುವಂತಹ, ಅದರಲ್ಲೂ ದಲಿತ ಸಮುದಾಯದ ಪ್ರಮುಖ ಹಿರಿಯ ನಾಯಕರುಗಳು ತಮ್ಮ ಪ್ರತ್ಯೇಕ ಸಭೆಯನ್ನ ಮುಂದುವರಿಸಿದ್ದಾರೆ. ಅಕ್ಟೋಬರ್ 10ನೇ ತಾರೀಕು ಒಂದು ಸಭೆಯನ್ನ ಮಾಡಿದ್ರು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪನವರು. ಅದಾದ ನಂತರ ಇವತ್ತು ಮತ್ತೊಂದು ಸಭೆಯನ್ನ ಮಾಡಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗು. ಇದರಲ್ಲಿ ಸತೀಶ್ ಜಾರಕಿಹೊಳಿ ಇರಲಿಲ್ಲ, ಮಹದೇವಪ್ಪನವರ ಮನೆಗೆ ಪರಮೇಶ್ವರ್ ಬಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. 1.5 ಗಂಟೆಗಳ ಕಾಲ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ತುಮಕೂರಿನ ಒಂದು ಸಮಸ್ಯೆಯನ್ನ ತೆಗೆದುಕೊಂಡು ಬಂದು ಚರ್ಚೆ ಮಾಡಿದ್ದಾರೆ ಅಂತ. ಆದ್ರೆ ಈ 1.5 ಗಂಟೆಗಳ ಕಾಲ ಪರ್ಯಾಯವಾಗಿ ಏನೆಲ್ಲ ನಾವು ತಯಾರಿ ಮಾಡ್ಕೋಬೇಕಾಗುತ್ತೆ, ಒಂದು ವೇಳೆ ದಲಿತ ಸಿಎಂ ಆಯ್ಕೆ ಸಂದರ್ಭ ಬಂದಾಗ ಯಾವ ರೀತಿ ನಾವು ತಯಾರಾಕೋಬೇಕು, ಮತ್ತೆ ಯಾವ ರೀತಿ ಅದಕ್ಕೆ ಒತ್ತಾಯ ಹಾಕಬೇಕು, ಆ ಥರ ಸಂದರ್ಭ ಬಂದ್ರೆ ಎಲ್ಲವನ್ನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಮತ್ತೆ ಒಗ್ಗಟ್ಟು ಯಾವ ರೀತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಸಭೆ ನಂತರ ಬಂದು ಹೇಳಿದ್ರು, ಮಹತ್ವದ ಸುಳಿವುಗಳನ್ನು ಕೂಡ ಬಿಟ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಕೂಡ ಮಾತನಾಡಿದ್ದಾರೆ. ಸಿಎಲ್ಪಿನಲ್ಲಿ ಅವರ ಪರನೇ ಎಲ್ಲರ ಶಾಸಕರ ಬೆಂಬಲ ಇತ್ತು. 5 ವರ್ಷ ಅಂತ ಅವ್ರನ್ನೇ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಈ ಮಧ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆಯೋ ಗೊತ್ತಿಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದೆಯೋ ಗೊತ್ತಿಲ್ಲ, ಏನಾಗುತ್ತೆ ಅಂತ ಮಾತ್ರ ಗೊತ್ತಿಲ್ಲ. ಅವರೇ ಮುಖ್ಯಮಂತ್ರಿ ಅಂತ ನಾವು ತೀರ್ಮಾನ ಮಾಡಿದ್ವಿ, ಆದ್ರೆ ಹೈಕಮಾಂಡ್ ಮುಂದೆ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದನ್ನು ಒಪ್ಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಯಾರಿಗೂ ಏನು ಕೂಡ ಆಗುತ್ತೆ ಅನ್ನುವಂತಹ ಬಗ್ಗೆ ನಿಶ್ಚಿತತೆ ಇಲ್ಲ. ಹಾಗಾಗಿ ಎಲ್ಲದಕ್ಕೂ ತಯಾರಾಗಬೇಕು ಅನ್ನುವಂತಹ ಒಂದು ತೀರ್ಮಾನ ಈ ಒಂದು ಸಭೆಯಲ್ಲಿ ಆಗಿದೆ ಅಂತ ಹೇಳಲಾಗ್ತಿದೆ. ಮಮತಾ, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.